ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿಯೆ. ಈ ವಚನ ಅಂತೂ ಎಲ್ಲರಿಗೂ ಗೊತ್ತದ. ಇದು ಮೇಲೆ ಅದ, ಎಲ್ಲ ಅರ್ಥ ಭಾವಾರ್ಥ ಮೇಲೆ ಅದ. ಕಳುವು ಮಾಡಬೇಡ, ಕೊಲು ಮಾಡಬೇಡ, ಸುಳ್ಳು ಹೇಳಬೇಡ. ಎಲ್ಲರಿಗೂ ಅರ್ಥ ಮೇಲೆ ಅದ. ಇದು ಕಳುವು ಮಾಡಬೇಡ್ರಿ, ಕಳಬೇಡ ಅಂದ್ರ ಕಳುವು ಮಾಡಬೇಡ್ರಿ, ಕೊಲಬೇಡ ಅಂದ್ರ ಕೊಲು ಮಾಡಬೇಡ್ರಿ, ಹುಷಿಯ ನುಡಿಯಲು ಬೇಡ ಅಂದ್ರ ಸುಳ್ಳು ಹೇಳಬೇಡ್ರಿ. ಹುಷಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ. ನಾನೇ ಚಲೋ ಅಂತಂದು ನಂದು ನಾನೇ ಹೇಳ್ಕೋಬಾರ್ದು. ತನ್ನ ಬಣ್ಣಿಸಬೇಡ, ಇದರೂ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಒಳಗಿನ ಸುದ್ದಿ. ಅಂತರಂಗದಲ್ಲಿ ಅಂದ್ರೆ ಇದೇ ಒಳಗಿನ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂದ್ರೆ ಇದೇ ಹೊರಗಿನ ಸುದ್ದಿ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟು ಸೂತ್ರಗಳು ಯಾರ್ಯಾರು ಪಾಲಿಸ್ತಾರೋ ಅವರೆಲ್ಲರ ಜೀವನದಲ್ಲಿ ಮುಕ್ತರಾಗ್ತಾರ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಇನ್ನೊಬ್ಬರಿಗೆ ಹಂಗಸಿ ನಗಬಾರ್ದು, ಅನ್ಯರಿಗೆ ಅಸಹ್ಯ ಮಾಡಬಾರ್ದು, ಅನ್ಯರಿಗೆ ಅಸಹ್ಯ ಪಡಬೇಡ. ಅಂದ್ರೆ ಇನ್ನೊಬ್ಬರಿಗೆ ಹಂಗಸಿ ಇಳಿಸಾಕಿ ನಗಬಾರ್ದು. ಅದು ಅನೇಕ ದೋಷ ಅದು. ಅದಕ್ಕೆ ಇದು ಬಸವಣ್ಣವ್ರು ಹೇಳಿನ ವಚನ. ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇನ್ನೊಬ್ರಿಗೆ ನಗಬಾರ್ದು, ನಾನೇ ಚಲೋ ಇದ್ದೀನಿ, ನಾನೇ ಹೆಮ್ಮೆಯ, ನಂದೇ ಚಲೋ ಅಂತಂದು ತಂದು ತಾ ಹೋಳ್ಕೋಬಾರ್ದು. ಅದಕ್ಕ ಇದರ ಹಳಿಯಲು ಬೇಡ. ಇದೇ ರಂಗ ಶುದ್ಧಿ, ಇದೇ ಒಳಗಿನ ಸುದ್ದಿ, ಇದೇ ಹೊರಗಿನ ಸುದ್ದಿ. ಇದಿಷ್ಟು ತಿಳಿದಿದ್ರೆ ಅವರು ಮುಕ್ತರಾಗ್ತಾರ, ಪಾವನರಾಗ್ತಾರ ಅಂತ ಹೇಳಿದವರು ವಿಶ್ವಗುರು ಬಸವಣ್ಣನವರು. ಹಾಗೇನೆ ಒಂದು ಮನುಷ್ಯನಿಗೆ ಬಹಳಷ್ಟು ಕಷ್ಟ ಬಂದಿತ್ತು. ಕಷ್ಟ ಬಂದಿದ್ರು ಕೂಡ ಕಷ್ಟ ಸಹಜವಾಗಿ, ಕಷ್ಟ ಬರೋದು ಸಹಜ ಎಲ್ಲರಿಗೂ ಕೂಡ. ಒಂದ್ ಟೈಮ್ದಾಗ ಕಷ್ಟ ಕೊಡ್ತಾನ ದೇವ್ರು. ಯಾಕೆ ಕೊಡ್ತಾನಂದ್ರ ಪರೀಕ್ಷೆ ಮಾಡ್ಲಕ್ ಕೊಡ್ತಾನ. ಈ ಕಷ್ಟದಲ್ಲಿ ಇವ್ರು ಮತ್ತೆ ತಾಳ್ತಾರ ಏನ್ ತಾಳಲ್ರ. ಈ ಕಷ್ಟ ಎಷ್ಟು ಬಂದ್ರೂ ಕೂಡ ಮತ್ತೆ ತಾಳಿ, ಮತ್ತೆ ಹೆಂಗಿರೋದ ಹಂಗಿದ್ದು, ಮತ್ತೆ ದೇವ್ರ ನಾಮಸ್ಮರಣೆ ಹೆಂಗ್ ಮಾಡೋದ ಹಂಗ್ ಮಾಡಿದ್ರೆ ವೆರಿ ಗುಡ್ ಅಂತಂದ ದೇವ್ರು. ಮತ್ತೆ ನನ್ಗೆ ತಾಳಕ್ ಆಗ್ಲಿಲ್ಲ, ನಾವ್ ಏನೇನೋ ಮಾಡ್ಕೊಂಡೇವು, ನಾವ್ ಸತ್ ಬಿಟ್ಟೇವ್ ಅಂದ್ರೆ ಅದಕ್ಕೆ ಒಪ್ಪಂಗಿಲ್ಲ. ಬಸವಣ್ಣವ್ರ ಒಪ್ಪಂಗಿಲ್ಲ, ಯಾರು ಒಪ್ಪಂಗಿಲ್ಲ. ಹಾಗಾಗಿ ಮನುಷ್ಯ ಕಷ್ಟ ಕೊಡ್ತಾರ. ಏನ ಹಕ್ಕಿ ಪಕ್ಕಿಗೆ ಪಕ್ಷಿಗೆ ಕಷ್ಟ ಬರಂಗಿಲ್ಲ. ಮನುಷ್ಯನ ಜೀವನ ಹುಟ್ಟಿ ಬಂದ್ಮೇಲೆ ಕಷ್ಟ, ಸುಖ, ನೋವು, ನಲಿವು ಎಲ್ಲ ಉಂಟಾಗೋದು ಎಲ್ಲ ಇದ್ದಿಂದೆ. ಅದಕ್ಕಾಗಿ ಬಂದಿದ್ರು ಕೂಡ ಸುಖ ಬಂದಿದ್ರೆ, ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನೇ ನೆನೆಯಬೇಕು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನೇ ನೆನೆಯಬೇಕು, ಲಿಂಗಾರ್ಚನೆ ಮಾಡುವಾಗ ಬಸವಣ್ಣನೇ ನೆನೆಯಬೇಕು, ಜಂಗಮಾರ್ಚನೆ ಮಾಡುವಾಗ ಬಸವಣ್ಣನೇ ನೆನೆಯಬೇಕು ಅಂತ. ಸುಖ ಬಂದ್ರು ಕೂಡ ಆ ಬಸವಣ್ಣನಿಗೆ ನೆನೆಯೋದು ಬಿಡಬಾರದು. ದುಃಖ ಬಂದ್ರು ಕೂಡ ಸುಖ ಬಂದಿದ್ರೆ ಕೆಲವರು ಏನ್ ಮಾಡ್ತಾರ, ಆಯ್ತು ನಾನ್ ಗೆದ್ದೆ, ನನ್ ಎಲ್ಲ ಚಲೋ ಆಯ್ತು, ನನ್ಗೆ ಐಶ್ವರ್ಯ ಆಯ್ತು, ಎಲ್ಲ ಚಲೋ ಆಯ್ತು, ನಾನ್ ಗೆದ್ದೀನಿ, ನಾನ್ ಇನ್ನೊಬ್ರಿಗೆ ಯಾಕೆ ಮಾತಾಡ್ಸೋದು, ನನ್ ಹೆಮ್ಮೆತನದಲ್ಲಿ ನಾನ್ ಇರ್ಬೇಕು ಅಂತ. ಕೆಲವರಿಗೆ ಐಶ್ವರ್ಯ ಬಂದ್ರೆ ಕೆಲವರಿಗೆ ಇದು ಬರ್ತೈತಿ. ಐಶ್ವರ್ಯ ಅಂದ್ರೆ ಏನು? ಸಂಪತ್ತು, ಸಿರಿ ಸಂಪತ್ತು ಬಂದಾಗೆ ಕೆಲವರಿಗೆ ಅದೇನಂತಾರ, ನಮ್ ಕಡಿನ ಭಾಷೆದಾಗ ಧಿಮಾಕ್ ಬಂದದ ಅಂತಾರ, ಧಿಮಾಕ್ ಬಂತದ ಅಂತಾರ. ನಿಮ್ ಕಡಿನ ಭಾಷೆದಾಗ ಏನಂತಾರ? ಅಹಮ್ಮ, ಅಹಮ್ಮ ಬಂತು. ಅಹಮ್ಮ ಬಂತು ಅಂದ್ರೆ ಕೆಲವು ಮಂದಿ ಏನ್ ಮಾಡ್ತಾರ, ನಾನು ಬಹಳ ದೊಡ್ಡವಾಗಿನಿ, ನನ್ನಷ್ಟು ದೊಡ್ಡವ್ರು ಯಾರು ಇಲ್ಲ, ನನ್ನ ಮುಂದೆ ಯಾರು ಇಲ್ಲ ಅಂತೇಳಿ ಅಹಮ್ಮ ಮಾಡ್ತಾರ. ಅದಕ್ಕೆ ದೊಡ್ಡವರಾದ್ರೂ ಕೂಡ ಅಹಮ್ಮ ಬರಬಾರ್ದು. ಯಾರಿಗ್ ಬರ್ತದೋ ಅವ್ರಿಗೆ ದೇವ್ರ ಸೊಕ್ಕ ಮುಡಿಸ್ತಾನ. ಅಹಮ್ಮ ಬರಬಾರ್ದು, ಯಾರಿಗೂ ಕೂಡ ಬರಬಾರ್ದು. ಅದಕ್ಕ
ಮತ್ತೆ ಸಣ್ಣವರಾಗಿದ್ರು ಕೂಡ ನಾನು ಸಣ್ಣವರು, ನನಗೆ ದೇವ್ರು ಕಷ್ಟ ಕೊಟ್ಟನ ಅಂತ ಹೇಳಿ ಪೂರಾ ಅವ್ರು ಏನಂತಂದ್ರ ನಾರಾಜ್ ಆಗಿರಬಾರ್ದು. ಕಷ್ಟ ಸುಖಗಳಂತೂ ಎಲ್ಲರ ಜೀವನದಲ್ಲಿ ಬರ್ತಾವ, ಅದಕ್ಕೆ ಹೆದರ್ಸ್ಕೊಂಡೇ ಹೋಗೋದೇ ನಮ್ ಕರ್ತವ್ಯ. ಕಷ್ಟ ಸುಖಕ್ಕೆ ಹೆದರ್ಸ್ಬೇಕು. ಹಂಗಾಗಿ ಈಗೇನಂತಂದ್ರ ಅಹಂ ಬರಾಕ ಈಗ ಹೆಂಗಂತಂದ್ರೆ, ಈಗ ಒಂದ್ ಮನುಷ್ಯನಿಗೆ ಐಶ್ವರ್ಯ ಅಂತಂದ್ರೆ, ಐಶ್ವರ್ಯ ಅಂದ್ರೆ ಧನ ಸಂಪತ್ತು ಹಣ ಬಂಗಾರ ಬೆಳ್ಳಿ ಬಂಗ್ಲೆ ಕಾರು ಬಂಗ್ಲೆ ಎಲ್ಲಾ ಇದ್ರ ಮಾತ್ರ ಐಶ್ವರ್ಯ ಅಂತಾರ. ಐಶ್ವರ್ಯ ಬಂದ್ರೆ ಅವ್ರಿಗೆ ದಿಮಾಕ್ ಬಂದಿದ್ರೆ, ಏನೋ ಅಹಂಕಾರ ಬಂದಿದ್ರೆ ಅದು ಐಶ್ವರ್ಯ ಅಲ್ಲ ಅಂತ ಹೇಳ್ತಾರೆ. ಅದು ಐಶ್ವರ್ಯ ಅಲ್ಲ. ಐಶ್ವರ್ಯ ಏನಿರ್ಬೇಕು ಮನುಷ್ಯನಿಗೆ? ಮನುಷ್ಯನಿಗೆ ಏನಿರ್ಬೇಕಂದ್ರೆ ಸಂಪತ್ತು, ಅದು ಸಂಪತ್ತಲ್ಲ. ಮನುಷ್ಯನಿಗೆ ಮಾತು ಸಂಪತ್ತು, ಮಾತು ಸಂಪತ್ತು ಮನುಷ್ಯನಿಗೆ. ಆಹಾರ ಸಂಪತ್ತು, ನೀರು ಸಂಪತ್ತು, ಆರೋಗ್ಯ ಸಂಪತ್ತು. ಏನಂತೀರಿ ಎಲ್ಲರೂ? ಕರೆಕ್ಟಾ ಇಲ್ಲ? ಹಣ ಅಷ್ಟೇ ಸಂಪತ್ತಲ್ಲ, ಹಣ ಸಂಪತ್ತಲ್ಲ. ಮಾತು ಸಂಪತ್ತು, ಆಹಾರ ಸಂಪತ್ತು, ಆರೋಗ್ಯ ಸಂಪತ್ತು, ನೀರ್ ಸಂಪತ್ತು ಮನುಷ್ಯನಿಗೆ. ಇವುಗಳನ್ನೆಲ್ಲ ಸಂಪತ್ತು. ಇವೆಲ್ಲ ಸಂಪತ್ತಿದ್ರನೆ ಆ ಹಣ ಇದ್ದಿಂದಕ್ಕ ನಮ್ಗೆಲ್ಲಾ ಕೂಡಿ ಬಂತು ಅಂದಂಗ ಆಗ್ತೈತಿ. ಆದ್ರೆ ಇವೆಲ್ಲ ಸಂಪತ್ತದಾಗ ಒಂದು ಕಮ್ಮಿ ಇತ್ತು ಅಂತಂದಿದ್ರೆ, ಒಂದ್ ಕಮ್ಮಿ ಇದ್ದಿದ್ರೆ ಒಬ್ಬನಿಗೆ ಮಾತು ಬರ್ತಿದ್ದಿಲ್ಲಂತೆ, ಮೂಕಿದ್ದನಂತೆ. ಮೂಕಿದ್ರ ಪಾರ್ವದೇವಿ ಅಂತ ಪರಮಾತ್ಮಗ ಆ ಮನುಷ್ಯಾಗ ಮಾತು ಬರಲ್ಲ ನೋಡು, ಮಾತು ಕೊಡು, ಮೂಕದನ, ಆ ಮನುಷ್ಯಾಗ ಮಾತು ಬರಂಗಿಲ್ಲ, ಮಾತು ಬರ್ಸು, ಮಾತು ಬರ್ಲಾಕ್ ಕೊಡು, ಮಾತು ಬರ್ಲಾಕ್ ಕೊಡು. ಪರಮಾತ್ಮ ಅಂತನಂತ ಅವನ ಹತ್ರ ಸೊಕ್ಕೈತಿ, ನೀವ್ ಮಾತು ಬರಂಗ್ ಕೊಡಂಗಿಲ್ಲ ನಾನು, ನೀ ಸುಮ್ಮನಿರು, ನಿಂಗೆ ಏನ್ ಗೊತ್ತಾಗ್ತದ ಅಂತ ಹೇಳಿದ್ರಂತೆ. ಅಂದ್ರೂ ಕೂಡ ಪಾರ್ವದೇವಿ ಇಲ್ಲ, ತಾಯಿ ಕರಳು ಬಹಳ ಇರ್ತೈತಿ ನೋಡ್ರಿ ತಂದೆಕಿನ, ತಾಯಿ ಕರಳು ಜಾಸ್ತಿ ಇರೋದು. ಅದಕ್ಕೆ ಪಾರ್ವದೇವಿ ಅಂತ ಇಲ್ಲ, ಮಗುಗೆ ಮಾತು ಬರಕ್ ಕೊಡು, ಮಾತು ಬರಕ್. ಸುಮ್ಮನ್ ಪರಮಾತ್ಮಗ ಅದೇ ಹರಿ ಬಿದ್ರ ಪರಮಾತ್ಮ ತಥಾಸ್ತು ಅಂತ ಹೇಳಿ ಆ ಮನುಷ್ಯಾಗ ಮಾತು ಬರಂಗ್ ಕೊಟ್ಟ. ಮಾತ್ ಬರಂಗ ಏನ್ ಮಾಡ್ದಂತ, ಕಮಂಡಲದಾಗಿಂದ ನೀರ್ ತಕೊಂಡು ಆ ಮನುಷ್ಯಂದ ಮುಖದ ಮೇಲೆ ಹಿಂಗ ಹಾಕಿಬಿಟ್ಟ, ಚೆಲ್ಲಿ ಬಿಟ್ಟಾಗ ಆ ಮನುಷ್ಯಾಗ ಮಾತ್ ಬಂತು. ಮಾತ್ ಬಂದಾಗ ಏನನ್ಬೇಕ ಮನುಷ್ಯ? ಎಲ್ಲ ಅವ್ನ ಸುಳೆ ಮಗ ಯಾವನ ನೀರು ಉಗ್ದನಲ್ಲ ಅಂದ. ಮಾತ್ ಬಂತ ಖುಷಿ ಪಡ್ಬೇಕಾ? ಯಾರಲ್ಲೇ ಸುಳೆ ಮಗ ನನ್ ಮುಖದ ಮೇಲೆ ನೀರ್ ಉಗ್ಬಿಟ್ಟೆ ಪರಮಾತ್ಮಗೆ. ಅದಕ್ಕ ಅವಂದ ಅಲ್ಲ, ಸುಳೆ ಮಗ ರಂಡೆ ಮಗ ಅಂತ ಬೈಲಕತ್ತ ಪಾರ್ವದೇವಿಗೆ ಜಗಳ ತೆಗ್ದ ಪರಮಾತ್ಮ. ಇದು ಬೇಕಿತ್ತ ನನಗೆ. ಅವನತ್ರ ಈ ಮದ ಮತ್ಸರ ಐತಂತ ನಾನು ಅವನಿಗೆ ಮಾತಾಡ್ಲಕ್ ಕೊಟ್ಟಿದ್ದಿಲ್ಲ. ನೀನ್ ಮಾತ್ ಕೊಡಂದಿ. ಈಗ ಯಾರಲ್ಲೇ ರಂಡೆ ಮಗನ ನನ್ ಮುಖಕ್ ನೀರ್ ಉಗ್ದಿ ಅಂತಂದ್ ಹೇಳತನವ, ನನ್ಗ್ ರಂಡೆ ಮಗ ಸುಳೆ ಮಗ ಅಂತಂದ ಅನ್ಸೋದ ನಿನಗ್ ಬೇಕಿತ್ತ ಅಂತ ಹೇಳಿ ಪರಮಾತ್ಮ ವಾದ ಪಾರ್ವದೇವಿ ಕೂಡ ಐತಂತ. ಹಂಗ ಅದು ಏನ್ ಯಾರಿಗ್ ಹೆಂಗಿಡ್ಬೇಕೋ ಹಂಗಿಡ್ತಾನ ಪರಮಾತ್ಮ. ಆದ್ರೂ ಕೂಡ ನಮ್ ಕರ್ಮ ಮೇಲ್ ಬರ್ತೈತಿ. ಹಿಂದಕ್ ಪುಣ್ಯ ಮಾಡಿದೀವು, ಈಗ ಪುಣ್ಯವಾಗಿ ಪುಣ್ಯ ಸ್ಥಾನದಲ್ಲಿ ಹುಟ್ಟಿರ್ತೀವಿ. ಪಾಪ ಮಾಡಿದೀವು, ಪಾಪ ಸ್ಥಾನದಲ್ಲಿ ಹುಟ್ಟಿರ್ತೀವಿ. ನಾವ್ ಏನ್ ಮಾಡ್ತೀವಿ ಅಂದ್ರ ಅದೇ ಸ್ಥಾನದಲ್ಲಿ ನಮಗ್ ಕೊಟ್ಟು ಕಳಿಸ್ತಾನ ದೇವ್ರು. ನಮ್ಮ ಭಾಗ್ಯ ನಮಗ್ ಕೊಡ್ತಾನ. ಅದಕ್ಕಾಗಿ ನಮ್ಗೆ ಈ ತರ ಕೊಟ್ಟನ ದೇವ್ರು ಅಂತ ಹೇಳಿ ತಿಳ್ಕೊಂಡಿರ್ಬೇಕಷ್ಟೇ. ನಮಗ್ ಶ್ರೀಮಂತಿಕೆ ಕೊಟ್ಟನ ಅಂತ ಹೇಳಿ ಹಿಗ್ಗಬಾರ್ದು, ನಮಗ್ ಬಡತನಕ್ಕೆ ಕೊಟ್ಟನ ಅಂತ ಹೇಳಿ ಕುಗ್ಗಬಾರ್ದು. ಅದಕ್ಕಾಗಿ ಇನ್ನೊಬ್ರಿಗೆ ಇಳಿಸಾಕಿ ನಗಬಾರ್ದು, ಇನ್ನೊಬ್ರಿಗೆ ಅಸಹ್ಯ ಮಾಡ್ಬಾರ್ದು ಅಂತ ಹೇಳ್ತಕ್ಕಂಥದ್ದು ಇದು. ಹಂಗಾಗಿ ಏನಾಗಿತ್ತು, ಸಂಪತ್ತು ಅಂತಂದ್ರೆ ಸಂಪತ್ತು ಅದಲ್ಲ, ನೀರು ಸಂಪತ್ತು ಅಂತಂದ್ರೆ ಒಂದ್ ರಾಜಗ ಬಹಳ ಹಿಂಗೆ ನಾನ್ ರಾಜ ಇದ್ದೀನಿ ಅನ್ನೋದೊಂದು ಬಹಳ ಅಹಂಕಾರ ಇತ್ತು. ಅಹಂಕಾರ ಇದ್ದಾಗ ಏನಾಯ್ತು, ಅವ ರಾಜ ಒಂದು ಊರಿಗೆ ಪ್ರವೇಶ ಮಾಡ್ತಿದ್ದ. ಪ್ರವೇಶ ಮಾಡಾಗ ಏನಾಯ್ತು, ಬೆಟ್ಟನ ಬ್ಯಾಸ್ಗಿ ಬಿಸಿಲು, ನೆಟ್ ನಡುವ ಅರಣ್ಯದಲ್ಲಿ ಹೋಗ್ಯಾನ. ಅವಾಗ ಈ ಕಾರು ಜೀಬು ಗಾಡಿ ಫ್ಲೈಟ್ ಇವೆಲ್ಲ ಎಲ್ಲಿದ್ರಿ? ಯಾವ ಇದ್ದಿಲ್ಲಲ್ಲ. ಯಾವ ಇರ್ಲಾರ್ದಕ್ಕ ಅವಾಗಿನ ರಾಜಾರ್ ಹೋಗೋದ್ ಹೆಂಗ? ಕುದುರೆ ಮೇಲೆ ಹೋಗ್ತಿದ್ರಲ್ಲ, ಕುದುರೆ ಮೇಲೆ ನಡ್ಕೊಂಡ್ ಹೋಗ್ತಿದ್ರು. ಹಂಗಾಗಿ ಒಂದು ನೆಟ್ಟ ನಡ ಅರಣ್ಯ ಬಂತು. ಅರಣ್ಯದಾಗ ಬರೋದಕ್ಕ ರಾಜ ಕುದುರೆ ಮೇಲೆ ಹೊಂಟಿದ್ದ, ಒಂದ್ ಊರಿಗೆ ಹೋಗ್ತಾ ಇದ್ದ. ನೀರಡಿಕೆ ಬಹಳ ಆಯ್ತು ಅವನಿಗೆ, ಬಾಳ ನೀರಡಿಕೆ ಆಯ್ತು. ಬಾಳ ನೀರಡಿಕೆ ಆದಾಗ ಏನಾಯ್ತು ಅವನಿಗೆ, ಅಯ್ಯೋ ದೇವ್ರೆ ನನಗ್ ತುಂಬಾ ನೀರಡಿಕೆ ಆಯ್ತಲ್ಲ, ನಾನ್ ಹೆಂಗ್ ಮಾಡ್ಲಿ? ಯಾಕಂತ ನೀರಡಿಕೆನೆ ಗೊತ್ತಿಲ್ಲ ಅವನಿಗೆ. ರಾಜ ಕುಂತಲ್ಲಿ ಹೆಂಗಿರ್ತೈತಿ,
ಅವನಿಗೆ ಕೈಗೊಂದ ಆಳು ಕಾಲಿಗೊಂದ ಆಳು ಮತ್ ಏನಂತ ಏನ್ ಬೇಕದೆಲ್ಲ ತಂದು ಕೊಡ್ತಾರಲ್ಲ ರಾಜರಿಗೆ ಏನ ಎಂತೆಂತವ್ರಿಗೆ ಸಾಮಾನ್ಯ ಮಂದಿಗೆ ತಂದು ಕೊಡ್ತಾರ ಅವರ ರಾಜ ಮತ್ ಅವನಿಗೆಲ್ಲ ತಂದು ಕೊಡೋದು ಮಾಡಿ ಅವನಿಗೆ ನೀರಡಿಕೆ ಅನ್ನೋದು ಗೊತ್ತಿದ್ದಿಲ್ಲ, ಹಸು ಅನ್ನೋದು ಗೊತ್ತಿದ್ದಿಲ್ಲ, ಕಷ್ಟ ಅನ್ನೋದು ಗೊತ್ತಿದ್ದಿಲ್ಲ, ಅವನಿಗೆ ಏನೂ ಗೊತ್ತಿದ್ದಿಲ್ಲ. ಅದಕ್ಕಾಗಿ ಅವತ್ತು ಊರಿಗೆ ಹೋಗಾಗ ನೀರಡಿಕೆ ದೇವ್ರ ಪರೀಕ್ಷೆ ಮಾಡ್ತಾನ ನೋಡ್ರಿ. ದೇವ್ರ ಪರೀಕ್ಷೆಕ ನೀರಡಿಕೆ ಬಹಳ ಆಯ್ತು. ಆಗ ಏನ್ ಮಾಡ್ಲಿ ನಾ ಭಗವಂತ, ನೀರಡಿಕೆ ಬಹಳ ಆಯ್ತು, ತುಂಬಾ ನೀರಡಿಕೆ ಆಯ್ತಲ್ಲ, ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡ್ ಏನ್ ಮಾಡ್ದ, ಅಲ್ಲಿ ಒಬ್ಬ ಮನುಷ್ಯ ಏನ್ ಮಾಡಿದ್ದ, ಅದೇ ಪರಮಾತ್ಮನೇ, ಬೇರೆ ಮನುಷ್ಯ ಅಲ್ಲ, ಪರಮಾತ್ಮ ಏನ್ ಮಾಡಿದ್ದ, ಒಂದು ಮುದುಕನ ವೇಷ ರೂಪ ಹಾಕೊಂಡು ಅಲ್ಲಿ ಒಂದು ಗಿಡದ ಕೆಳಗ ಕುಂತು ಒಂದು ಮಡಿಕೆಯಾಗ ನೀರ್ ಇಟ್ಕೊಂಡು ಕುಂತಿದ್ದಾವ. ಈ ಮನುಷ್ಯ ಏನ್ ಮಾಡದ, ನೀರಡಿಕೆ ತುಂಬಾ ನೀರಡಿಕೆ ಸಾಯ್ಬೇಕೇನೋ ಅಂದಂಗ ನೀರಡಿಕೆ ಆಗಿತ್ತು ಅವನಿಗೆ. ಕುದ್ರಿ ಇಳಿದ್ ಬಿಟ್ಟ. ಕುದ್ರಿ ಇಳಿದ್ ಏನ್ ಮಾಡ್ದ, ನನ್ಗೊಂದ್ ಗ್ಲಾಸ್ ನೀರ್ ಕೊಡಪ್ಪ ಅಂತ ಹೇಳಿ ಹೋದ. ಅವನೇನಂದ, ನೀರ್ ಕೊಡಂಗಿಲ್ಲ ನಿನಗೆ, ಯಾಕಂತಂದ್ರೆ ನಿನ್ನ ಹತ್ರ ಸಂಪತ್ ಬಹಳ ಐತಿ, ನೀ ರಾಜ ಇದ್ದಿ, ನಿನ್ನ ಹತ್ರ ತುಂಬಾ ಸಂಪತ್ತಿದೆ, ಈ ನೀರ್ ತಕೊಂಡ್ ನಿನ್ಗೇನ್ ಮಾಡೋದು, ಸ್ವಲ್ಪ ಅವನ್ ಬಲ್ಲಿ ಅಹಂಕಾರ ಇತ್ತಲ್ಲ ರಾಜನ್ ಬಲ್ಲಿ, ಅದಕ್ಕೆ ಪರೀಕ್ಷೆ ಇದು, ನಿನಗ್ ನೀರ್ ಕೊಡಂಗಿಲ್ಲ ನಾನು ಅಂತ ಹೇಳಿ ಬಹಳ ತುಂಬಾ ಕಾಡ್ಸ್ಲಕ್ ಹತ್ತಾವ. ಆದ್ರೂ ಕೂಡ ನೋಡಪ್ಪ, ನಾನ್ ರಾಜ ಅದೀನಿ, ನನ್ನ ಹತ್ರ ಸಂಪತ್ತು ಐತಿ, ನಾನು ಅರ್ಧ ರಾಜೊಟ್ಟಿಗೆ ನೀನು ಕೊಡ್ತೀನಿ, ಒಂದ್ ಗ್ಲಾಸ್ ನೀರಿಗೆ. ಒಂದ್ ಗ್ಲಾಸ್ ನೀರ್ ಕೊಟ್ಟಿದ್ರೆ ಅರ್ಧ ರಾಜುಟಿಗೆ ನೀನು ಕೊಟ್ಬಿಡ್ತೀನಿ ನಾನು. ನನ್ಗ್ ದಯವಿಟ್ಟು ನನ್ ಕಾಡ್ಸ್ಬೇಡ, ನಾನು ಪ್ರಾಣ ತಿನ್ಬೇಡ, ನನ್ಗ್ ಒಂದ್ ಗ್ಲಾಸ್ ನೀರ್ ಕೊಡು ತಂದೆ ಅಂತ ಕೇಳ್ಕೊಂಡ. ಆದ್ರೂ ಕೂಡ ಅವನೇನಂತನ, ನೀನು ರಾಜುಟಿಗೆ ಅರ್ಧ ಕೊಟ್ರನ್ನ ಕೊಡಂಗಿಲ್ಲ, ಒಂದ್ ಗ್ಲಾಸ್ ನೀರಿಗಷ್ಟು ಬೆಲೆ ಐತಿ, ಅದ್ರ ನಾ ಕೊಡಂಗಿಲ್ಲ ಅಂತನ. ಆದ್ರೂ ಕೂಡ ಅವ ಏನಂದ, ಪೂರ ರಾಜುಟಿಗೆ ತಕೋ, ನನ್ ಪೂರ ರಾಜುಟಿಗೆ ತಕೋ, ಆದ್ರ ನನ್ಗೊಂದ್ ಗ್ಲಾಸ್ ನೀರ್ ಕೊಟ್ಟು ನನ್ನ ಪ್ರಾಣ ಉಳಿಸು ನೀನು ಅಂತ ಹೇಳಿ ಕಾಲಿಗೆ ಬಿದ್ದು ಕೇಳ್ಕೊಂಡ. ಕಾಲಿಗೆ ಬಿದ್ದಾಗ ಏನಾಯ್ತು, ಅಹಂಕಾರ ಇಳಿತು. ಅಹಂಕಾರ ಅವನಿಗೆ ಮದ ಮತ್ಸರ ಅಹಂಕಾರ ಏರಿತ್ತಲ್ಲ ರಾಜನಿಗೆ, ಕಾಲಿಗೆ ಬಿದ್ದು ಒಂದ್ ಗ್ಲಾಸ್ ನೀರ್ ಕೊಡು, ಪೂರ ರಾಜುಟಿಗೆ ನೀನು ಕೊಡ್ತೀನಿ ಅಂದಾಗ ಅಹಂಕಾರ ಇಳಿತು ಅವನಿಗೆ, ರಾಜಗೆ. ಅಹಂಕಾರ ಇಳಿದಾಗೆ ಆ ಪರಮಾತ್ಮನಿಗೆ ಪ್ರೀತಿ ಬರೋದು. ಅಹಂಕಾರ ಯಾರ ಹತ್ರ ಇರ್ತದೋ ಪ್ರೀತಿ ಇರೋದಿಲ್ಲ. ಅದಕ್ಕ ಅಹಂಕಾರ ಇಳಿದಾಗ ಏನ್ ಮಾಡ್ದ, ಆಯ್ತು ಪೂರ ರಾಜುಟಿಗೆ ನೀ ಕೊಡ್ತಿಲ್ಲ, ಅದಕ್ ನಿನ್ ಹತ್ರ ಬಹಳ ಸಂಪತ್ ಐತಲ್ಲ, ಒಂದ್ ಗ್ಲಾಸ್ ನೀರಿಗೆ ಈ ಸಂಪತ್ ಬರಾಬರಿ ಸಮಾನ ಐತಿಲ್ಲ, ಕೇವಲ ಒಂದ್ ಗ್ಲಾಸ್ ನೀರಿಗೆ ಈ ಸಂಪತ್ತಕ್ಕೆ ಬರಬರಿ ಐತಿಲ್ಲ. ಅದಕ್ಕಾಗಿ ಕುಡಿ, ಒಂದ್ ಗ್ಲಾಸ್ ನೀರ್ ಕುಡಿ, ಇಂತ ಅಹಂಕಾರ ಬಿಟ್ಟು ಕೊಡು, ಅಹಮ್ಮ ಬಿಟ್ಟು ಕೊಡು, ನೀನು ರಾಜ ಆಗಿ ನೀನೆಲ್ಲರಿಗೂ ಈ ಇಡೀ ಜಗತ್ತಿಗೆ ತಂದೆ ಆಗಿ ಬದುಕಂತಂದು ಹೇಳಿ ಆ ಪರಮಾತ್ಮ ಹೇಳಿ ಮಾಯಾಗ್ಬಿಟ್ರು. ಇಲ್ಲಿಗೆ ನನ್ನ 4 ಮಾತುಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.